ಕುಷ್ಟಗಿ ಪಟ್ಟಣದ ಕೊಪ್ಪಳ ರಸ್ತೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಮಂಗಲ ಭವನದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಇವರ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಗಸ್ಟ್ 22ರಂದು ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಉಪಾಧ್ಯಕ್ಷರಾದ ಹಾಗೂ ಪತ್ರಕರ್ತರಾದ ಹಾಗೂ ಜಿಎಂ ನ್ಯೂಸ್ ಕುಷ್ಟಗಿ ಮಾಲೀಕರಾದ ಭೀಮಸೇನರಾವ್ ಕುಲಕರ್ಣಿ ತಿಳಿಸಿದರು. ಕುಷ್ಟಗಿ ಪಟ್ಟಣದ ಹಳಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಷ್ಟಗಿ ಪಟ್ಟಣದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಸಾಧಕರನ್ನು ಗುರುತಿಸಿ ಅವರಿಗೆ ವಿಶೇಷವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಹಾಗೂ ವಿವಿಧ ಮಠಾಧೀಶರು, ಗಣ್ಯರು, ಬೆಂಗಳೂರಿನ ವಿವಿಧ ಕಲಾವಿದರು ಮತ್ತು ಗಾಯಕರು ಹಾಗೂ ಸ್ಥಳೀಯರ ಗಾಯಕರು ಭಾಗವಹಿಸಲಿದ್ದಾರೆ ಮತ್ತು ಚಲನಚಿತ್ರ ನಟರು, ಕಿರುತೆರೆ ಕಲಾವಿದರು ಹಾಗೂ ಗಾಯಕರಾದ ಶಶಿಧರ ಕೋಟೆ ಅವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ಶ್ರೀಗುರು ಶಂಕರಲಿಂಗಮಠ ಹಿರೇಮನ್ನಾಪುರದ ಡಾಕ್ಟರ್ ಬಾಲಚಂದ್ರಪ್ಪನವರು ಹಾಗೂ ಆರ್ಕೆ ಸುಬೇದಾರ್ ಸಾಹಿತಿಗಳು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಗೌರವಾಧ್ಯಕ್ಷರಾದ ಹಿರೇ ಹುಸೇನ್ ಸಾಬ್ ಕೋಳೂರು, ಹುಸೇನ್ ಬಾಷಾ ಮುಜಾವರ್ ಖಜಾಂಚಿ ಹಾಗೂ ಸದಸ್ಯರಾದ ಸುನೀಲಕುಮಾರ್ ಮಧುರಕರ್ ಸೇರಿದಂತೆ ಇತರರಿದ್ದರು. ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಬಂಧುಗಳಿಗೆ ನಮಸ್ಕಾರ. ನಮ್ಮ ಸಂಸ್ಥೆ ವತಿಯಿಂದ ಇದೇ 22ನೇ ತಾರೀಕಿಗೆ ನಾಳೆ ಶನಿವಾರ ದಿವಸ ಕುಷ್ಟಗಿ ನಗರದ ಶ್ರೀ ಮಲ್ಲಿಕಾರ್ಜುನ ಮಂಗಲ ಭವನದಾಗ ಬೆಳಗ್ಗೆ 9ರಿಂದ ರಾತ್ರಿ 7 ಗಂಟೆವರೆಗೆ ನಾವು ಒಟ್ಟು 2 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಎನ್ನುವ ಒಂದು ಸಂಸ್ಥೆ. ಅದರ ಗೌರವಾಧ್ಯಕ್ಷರಾಗಿ ನಮ್ಮ ಹುಸೇನ್ ಸಾಬ್ ಇದ್ದಾರೆ. ಅದಕ್ಕೆ ನಮ್ಗೆ ಮುಖ್ಯವಾಗಿ ನಮ್ಗೆ ಎಲ್ಲ ಕಾರ್ಯಕ್ರಮಕ್ಕೂ ಬೆಂಬಲಾಗಿ ನಿಂತಂಥ ನಮ್ಮ ಧರ್ಮಾಧಿಕಾರಿಗಳು ಡಾಕ್ಟರ್ ನಮ್ಮ ಬಾಲಚಂದ್ರಪ್ಪ ಅವರು ನಮ್ಮ ಜೊತೆಗಿರ್ತಾರೆ. ಮನ್ನಾಪುರದವರು ಶ್ರೀ ಗುರು ಶಂಕರಲಿಂಗ ಮಠ ಅಂತ ಅವರ ಒಂದು ಸಂಸ್ಥೆ ಅದ. ಆ ಮಠದವರು ನಮ್ಗೆ ಯಾವಾಗಲೂ ನಮ್ಮ ಬೆನ್ನೆಲುಬು ನಿಂತಾರೆ. ಆಮೇಲೆ ಆರ್ಕೆ ಸುಬೇದಾರ್ ರಂಗಣ್ಣ ಸರ್ ನಮ್ಗೆ ಯಾವಾಗಲೂ ಬೆನ್ನೆಲುಬು. ಹೀಗಾಗಿ ನಮ್ಮ ಕಚಾರ್ಜಿ ನಮ್ಮ ಭಾಷಾ ಸಾಬ್ ಬಡಗಾವ್ರು ಇದ್ದಾರೆ. ಆನಂತರ ನಮ್ಮ ಸದಸ್ಯರಾದಂಥ ಮಧುಕರ್ ಸುನೀಲ್ ಕುಮಾರ್ ಇದ್ದಾರೆ. ಆಮೇಲೆ ಇನ್ನಿತರ ಎಲ್ಲ ನಮ್ಮ ಸದಸ್ಯರು ನಮ್ಮ ಕಳಕನಗೌಡರು ಪಾಟೀಲ್ ಅವರು ಇದ್ದಾರೆ. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಬೆಂಗಳೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡ್ಕೊಂಡಿವಿ ಈಗಾಗಲೇ. ಇದು ಕುಷ್ಟಗಿ ತಾಲೂಕದೊಳಗೆ ಪ್ರಥಮ ಬಾರಿಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇದೇ ಶನಿವಾರ ದಿವಸ ನಾವು ಬೆಳಗ್ಗೆ 9 ಗಂಟೆಯಿಂದ ನಾವು ಇದರೊಳಗೆ ಏನಪ್ಪ ವಿಶೇಷತೆ ಅಂದರೆ SLC ಮತ್ತು PUCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಅಂದರೆ ಮಿನಿಮಮ್ ಒಂದು 90% ಮೇಲ್ಪಟ್ಟ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಇದನ್ನು ನಾವು ಅವರಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆನಂತರ ಕೆಲವೊಂದು ವಿಶೇಷವಾಗಿ ಕೆಲವೊಂದು ರಂಗಗಳಲ್ಲಿ ಸಾಧನೆ ಮಾಡೋರಿಗೆ ಅಂದರೆ ಅವರು ಕೆಲವೊಂದು ಪತ್ರಕರ್ತರಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅಥವಾ ಬರವಣಿಗೆಗಾರ ಆಗಿರ್ಬೋದು, ಸಂಗೀತಗಾರ ಆಗಿರ್ಬೋದು, ಹಿಂದೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ, ರಾಜ್ಯದಾದ್ಯಂತ ಇರೋ ವ್ಯಕ್ತಿಗಳಿಗೆ, ಇದು ಬರೀ ಕುಷ್ಟಗಿ ತಾಲೂಕಕ್ಕಷ್ಟೇ ನಾವು ಸನ್ಮಾನ ಮಾಡ್ತಾ ಇಲ್ಲ, ರಾಜ್ಯದಾದ್ಯಂತ ಇರೋ ವ್ಯಕ್ತಿಗಳಿಗೆ ಗುರುತಿಸಿ ನಾವು ಅವ್ರಿಗೆ ಒಂದು ಕರ್ನಾಟಕ ರತ್ನ ಎನ್ನುವ ಪ್ರಶಸ್ತಿ ಕೊಡೋಕ್ಕೆ ನಾವು ಹಮ್ಮಿಕೊಂಡಿವಿ. ಹೀಗಾಗಿ ನಾವು ಆ ಕಾರ್ಯಕ್ರಮ ಪೂರ್ವಭಾವಿಯಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿವಿ. ಈಗೇನಪ್ಪ ಅಂತಂದರೆ ಇದರಲ್ಲಿ ನಾವು ಪ್ರಥಮ ಬಾರಿಗೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪವಾಡಪ್ಪ ಚೌಡಕಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ನಾವು ಒಂದು ಕರ್ನಾಟಕ ರತ್ನ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡೋಕ್ಕೆ ನಾವು ತೀರ್ಮಾನ ಮಾಡಿವಿ. ಯಾಕಂದರೆ ಅವರೊಂದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಆ ಒಂದು ಸಾಧನೆ ಪತ್ರಕರ್ತರಾಗಿ ಬೆಳೆದಂಥ, ನಿಷ್ಠೂರಾಗಿ ಬೆಳೆದಂಥ ಪವಾಡಪ್ಪ ಚೌಡಕಿ ಅವರಿಗೆ ನಾವು ಪ್ರಥಮ ಬಾರಿಗೆ ನಮ್ಮ ಪತ್ರಕರ್ತರೊಳಗೆ ನಾವು ಅದು ಕೊಪ್ಪಳ ಜಿಲ್ಲೆಯಲ್ಲಿ ಅವರಿಗೆ ಪ್ರಶಸ್ತಿ ಕೊಡೋಕ್ಕೆ ನಾವು ಒಂದು ಡಿಸೈಡ್ ಮಾಡಿದ್ದೀವಿ. ಅದು ನಾ ಹೇಳ್ಕೊಳ್ಳೋದು, ನಾನು ಪತ್ರಕರ್ತನಾಗಿ ಈ ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನು ಹೇಳೋದು ನನಗೂ ಒಂದು ಗೌರವದ ಪ್ರತಿಷ್ಠೆ ಅಂತ ಹೇಳ್ಕೊತೀನಿ. ಆ ನಂತರ ನಡೆಯೋ ಕಾರ್ಯಕ್ರಮ ಏನು ವಿಶೇಷಪ್ಪ ಅಂತಂದ್ರೆ ಬೆಳಗ್ಗೆ ನಮ್ಮ ಕರಿಬಸವ ಶಿವಾಚಾರ್ಯ ಸ್ವಾಮಿಗಳು ಬಂದು ಕಾರ್ಯಕ್ರಮ ಅವರು ಉದ್ಘಾಟನೆ ಮಾಡ್ತಾರೆ. ಆನಂತರ ನಮ್ಮ ಬಾಲಚಂದ್ರಪ್ಪನವರು ಅವರು ನಮ್ಮ ಜೊತೆಗೆ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಇದಕ್ಕೆ ದೊಡ್ಡಗೌಡ H. ಪಾಟೀಲ್ ಶಾಸಕರು ಬೆಂಗಳೂರು ಹೋಗ್ಯಾರ. ಅವ್ರು ಬರ್ತೀನಿ ಅಂತ ಹೇಳ್ಯಾರ. 22ಕ್ಕೆ ಅವ್ರು ರಜಾ ಅದ ವಿಧಾನಸಭೆ ಅಧಿವೇಶನ, ಅವ್ರು ಬರ್ತಾರೆ. ಅವರು ಮುಖ್ಯ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗ್ತದೆ. ಅದರಂತೆ ಸಾಕಷ್ಟು ಹಲವಾರು ಕಲಾವಿದರು, ಆಮೇಲೆ ಗಂಗಾವತಿಯಿಂದ ಒಂದು ಕುಮಾರಿ ವೈಷ್ಣವಿ ಜಗದೀಶ್ ಬೆಲ್ಲದಂತ ಇವರು ಭರತನಾಟ್ಯ ಮಾಡ್ತಾರೆ. ಬೆಳಗ್ಗೆ ಮಧ್ಯಾಹ್ನದಾಗ ಕುಮಾರಿ ಸ್ನೇಹ ಗಂಗಾವತಿ ಆ ಹುಡುಗಿನೂ ಭರತನಾಟ್ಯ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ವಿಶೇಷ ಏನಂದ್ರೆ ಬೆಳಗ್ಗೆ ನಮ್ಮಲ್ಲಿ ನಡೆಯುವಂಥ ಒಂದು ಕರೋಕೆ ಕಾರ್ಯಕ್ರಮ, ಜನಪದ ಕಾರ್ಯಕ್ರಮ, ಸಾಹಿತ್ಯ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮ ನಾವು ಮುಂಜಾನೆ ಹಮ್ಮಿಕೊಂಡಿವಿ. ಇದು ಮಧ್ಯಾಹ್ನ 2 ಗಂಟೆವರೆಗೂ ನಡೀತದೆ. 2 ಗಂಟೆಯಿಂದ ಅರ್ಧ ತಾಸು ನಾವು ಊಟದ ವ್ಯವಸ್ಥೆ ಮಾಡ್ಕೊಂಡಿವಿ. ಆ ನಂತರ
ಮಧ್ಯಾಹ್ನ 2:30ಯಿಂದ ವಿಶೇಷವಾಗಿ ಚಲನಚಿತ್ರ ನಟರು ಮತ್ತು ರಂಗಭೂಮಿ ಕಲಾವಿದರು, ಆಮೇಲೆ TV ಸೀರಿಯಲ್ ಪಾಠ ಮಾಡಿದಂಥ ಉತ್ತಮ ಸಾಧಕರು, ಜಾನಪದ ಹಾಡುಗಾರರು, ಆಮೇಲೆ ದಾಸರ ಪದಗಳನ್ನು ವಿಶೇಷವಾಗಿ ಹಾಡುವಂಥ ಶಶಿಧರ್ ಕೋಟೆ ಅವರು ಕುಷ್ಟಗಿಯೊಳಗಿಂತ ಕಾರ್ಯಕ್ರಮ ನಾನು ಬರ್ತೀನಿ ತಾವಾಗಿ ಮುದ್ದಾಮ ಒಪ್ಕೊಂಡು ನಾವು ಅವ್ರಿಗೆ ಬರೀ ಜಸ್ಟ್ ತಿಳಿಸಿದ್ವಿ. ನಮ್ಮ ಅಧ್ಯಕ್ಷರು ಹೋಗಿ ರೆಹಮಾನ್ ಸಾಹೇಬರು ನಾ ಕುಷ್ಟಗಿ ಕಾರ್ಯಕ್ರಮ ನಾನು ಬರ್ತೀನಿ, ನಾನು ಅಲ್ಲಿ ಭಾಗವಹಿಸ್ತೀನಿ ಅಂತ ಅವ್ರು ಮುದ್ದಾಮ ಅವರೇ ಬರ್ಲಾಕೈತಾರೆ. ಹಿಂಗೆ ನಮ್ಮ ಕಾರ್ಯಕ್ರಮದ ಅದೊಂದು ವಿಶೇಷ ಶೋಭೆ ಅಂತ ನಾನು ಹೇಳಕತ್ತೀನಿ. ಅವರು ಬಂದು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಅವರು ಉದ್ಘಾಟನೆ ಮಾಡ್ಲಾಕೈತಾರೆ. ಅವತ್ತಿನ ದಿವಸ ಇನ್ನೊಂದು ಅಂದರೆ ಬೆಳಗಾವಿ ಡಿಸ್ಟಿಕ್ಕಿನ ಒಂದು ದಿಗ್ಗವಾಡಿ ಅನ್ನೋ ಒಂದು ಗ್ರಾಮದ ಒಂದು ವೇದಮೂರ್ತಿ ಡಾಕ್ಟರ್ ಕಾಡಯ್ಯ ಶಿವಮೂರ್ತಿ ಸ್ವಾಮಿಗಳು ಅವರು ಈ ಕಾರ್ಯಕ್ರಮ ವಿಶೇಷ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ರವಿಕುಮಾರ್ ರಾಜನವರು ಅವರು ದಿವ್ಯ ಸಾನ್ನಿಧ್ಯ, ಜೊತೆಗೆ ನಮ್ಮ ಡಾಕ್ಟರ್ ಬಾಲಚಂದ್ರಪ್ಪನವರು ಇರ್ತಾರೆ, ಅವ್ರು ನಮ್ಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇರ್ತಾರೆ, ಅವರು ದಿವ್ಯ ಸಾನ್ನಿಧ್ಯ ವಹಿಸ್ಲಾಕಿದ್ದಾರೆ. ಆನಂತರ ಶಶಿಧರ್ ಕೋಟೆ ಅವರ ಒಂದು ಕಾರ್ಯಕ್ರಮ ಇರೋದ್ರಿಂದ ಆಮೇಲೆ ನಮ್ಮ ಮಾಜಿ ಸಚಿವರಾದಂಥ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಏನು ಸರ್. ಆಮೇಲೆ ನಮ್ಮ ವಿಶ್ವನಾಥ್ ಗೌಡರು CPI ಸಾಹೇಬರು ಸೇರಿದಂತೆ RK ಸುಬೇದಾರರು, ಆಮೇಲೆ ನಾಗರಾಜ್ ಓಬಳೇಶ್ವರ ರಾಜ್ಯಾಧ್ಯಕ್ಷರು ಬೆಂಗಳೂರು, ಆನಂತರ ವಜೀರ್ ಗೋನಾಳ್ ಅವರು, ಆಮೇಲೆ ಡಾಕ್ಟರ್ ಕರ್ಣ ಅಂತಿಕೊಂಡು ಇವರು ರಾಷ್ಟ್ರೀಯ ಉಪಾಧ್ಯಕ್ಷರು, ಮತ್ತು ಭಾರತ ವರ್ಚುವಲ್ ವಿಶ್ವವಿದ್ಯಾಲಯ ಪ್ರೌಢಶಾಲೆ ಶಿಕ್ಷಣ ನವದೆಹಲಿ ಮಾಧ್ಯಮ ಮತ್ತು ಉಪಗ್ರಹ ಟೆಲಿವಿಷನ್ ಚಾನಲ್ನ ಅಧ್ಯಕ್ಷರು ಬೆಂಗಳೂರು, ಇವರು ಈ ಕಾರ್ಯಕ್ರಮ ಬರ್ಲಾಕೈತಾರೆ. ದೊಡ್ಡ ಕಲಾವಿದರು, ಬೆಂಗಳೂರಿಂದ ಬರುವಂಥ ಕಲಾವಿದರು ಇಲ್ಲಿ ಬರ್ಲಾಕೈತಾರ. ಆನಂತರ ಆಮೇಲೆ ನಮ್ಮ ಸುಬಾನಿ ಸಾಬ್ ಗೋನಾಳ್ ಬರ್ಲಾಕೈತಾರೆ. ಮರಿಯಪ್ಪ ಭಂಡಾರಿ ಹಿರೇಮನ್ನಾಪುರ DSS ಜಿಲ್ಲಾ ಅಧ್ಯಕ್ಷರು ಅವರಿಗೆ ನಮ್ಮ ಸಮ್ಮುಖದಿದ್ದಾರೆ, ಅವರು ಬರ್ಲಾಕೈತಾರ. ಆನಂತರ ಇನ್ನಿತರ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಇದೇನಪ್ಪ ಅಂದ್ರೆ ಸಂಸ್ಥೆ ಸಣ್ಣದಿರಬಹುದು, ಆದರೆ ನಾವು ಬೆಂಗಳೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡ್ಕೊಂಡಿವಿ. ಆ ಕಾರ್ಯಕ್ರಮ ರೂಪವಾಗಿ ನಾವು ಕುಷ್ಟಗಿ ತಾಲೂಕಿನ ಯಾಕೆ ಮಾಡಬಾರ್ದು ಒಂದು ನಾವು ಅಂತ ಡಿಸೈಡ್ ಮಾಡಿದಾಗ ನಾವು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಹೀಗಾಗಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಲಿಕ್ಕಿದ್ದೀವಿ. ಇದರಲ್ಲಿ ನಮ್ಮಲ್ಲಿ ಜಾತಿ ಧರ್ಮ ಭೇದ ಇಲ್ಲ. ಕೆಲವೊಬ್ರು ನಾವು SLCಯಲ್ಲಿ ಪಾಸಂದ ಭೇದರಿಗೆ ಬಡ ವಿದ್ಯಾರ್ಥಿಗಳಿಗಾಗಲಿ ಶ್ರೀಮಂತರಲ್ಲಿ ಸಂಬಂಧ ಇಲ್ಲ. ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ಹೀಗಾಗಿ ಎಲ್ಲ ಪತ್ರಕರ್ತರು ತಾವು ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಟುಕೊಂಡು ಆಗಮಿಸಿ ಕೆಲವೊಂದು ಸಾಧನೆ ಮಾಡಿದವರಿಗೆ ನಾವು ಸಾಧಕರಿಗೆ ಸನ್ಮಾನ ಇಟ್ಕೊಳ್ತೀವಿ. ತಾವೆಲ್ಲ ಬಂದು ಭಾಗವಹಿಸಿ ನಮ್ಮ ಒಂದು ಸಣ್ಣದಾದ ಆತಿಥ್ಯವನ್ನು ತಾವು ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಯಶಸ್ವಿಗೊಳಿಸಬೇಕಂತ ನಾನು ಈ ಕಾರ್ಯಕ್ರಮ ಈ ಸಂಘಟನೆಯ ಉಪಾಧ್ಯಕ್ಷನಾಗಿ ಹಾಗೂ ಪತ್ರಕರ್ತನಾಗಿ ಎರಡೂ ರೀತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮ್ಮ ಬಾಲಚಂದ್ರಪ್ಪ ಅವರು ಈಗ ಸ್ವಲ್ಪ ಮಾತಾಡ್ತಾರೆ, ಇದ್ರ ಬಗ್ಗೆ ತಾವು. ಎಲ್ಲ ಶರಣ ಬಂಧುಗಳಿಗೆ, ಶರಣಾರ್ಥಿಗಳು ಹಾಗೂ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರಿಗೂ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಗಣ್ಯಮಾನ್ಯರಿಗೂ ನಮ್ಮ ಶ್ರೀಮಠದಿಂದ ಶುಭಾಶೀರ್ವಾದಗಳು, ಅನಂತ ಧನ್ಯವಾದಗಳು. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಈ ಒಂದು ಸಂಸ್ಥೆ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ನಮ್ಮ ಕುಷ್ಟಗಿಯಲ್ಲಿ ಪ್ರಪ್ರಥಮ ಬಾರಿಗೆ ಅದು ಒಂದು ನೃತ್ಯ ಗಾಯನ ಸ್ಪರ್ಧೆ ಹಾಗೂ ಮತ್ತು SLC ಮತ್ತು PUCಯಲ್ಲಿ ತೇರ್ಗಡೆಯಾದಂಥ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಸಮಾರಂಭ ಮತ್ತು ಈ ಸಾಧನೆ ಮಾಡಿದಂಥ ಸಾಧಕರಿಗೆ ಈ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ವಿತರಣೆ ಮಾಡತಕ್ಕಂಥದ್ದು ಭಾಳ ಖುಷಿಯ ವಿಚಾರ. ಇದು ಯಾಕೆ ಮಾಡ್ತಾರೆ ಫಂಕ್ಷನ್? ಇದು ಸನ್ಮಾನನ ಯಾಕೆ ಮಾಡಬೇಕು? ಸ್ಫೂರ್ತಿ ಸನ್ಮಾನ ಮಾಡೋದ ಅರ್ಥ ನಾನು ಹೋಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಾನು ಒಂದು ಏನಾರ ಸಾಧನೆ ಮಾಡಬೇಕು, ಆ ಒಂದು ಬೆಳವಣಿಗೆ ನನ್ನಲ್ಲಿ ಬರಬೇಕನ್ನೋ ಉದ್ದೇಶಕ್ಕೆ ನಾವು ಸನ್ಮಾನ ಮಾಡ್ತೀವಿ. ನಮ್ಮ ಮಠದಲ್ಲಿ ನೂರಾರು ಮಂದಿಗೆ ನಾವು ಸನ್ಮಾನ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಅವರು ಸೇವೆಯನ್ನು ನಾನು ಬೆಳೆಸ್ಕೋಬೇಕು, ನಾನು ಆ ಸ್ಟೇಜ್ಗೆ ಕೂಡಬೇಕು ಅಂದ್ರೆ ಕೆಲಸ ಮಾಡೋ ಶಕ್ತಿ ಅವ್ರಿಗೆ ಪ್ರೇರಣೆ ಅದು ಅವ್ರಿಗೆ ಆಗಬೇಕನ್ನೋ ಉದ್ದೇಶಕ್ಕೆ ಆ ಒಂದು ಸನ್ಮಾನ ಅಂತವು ಆಗ್ತವೆ. ಆಮೇಲೆ ಗಾಯನ, ಈ ಗಾಯನ ಎಲ್ಲಿರುತ್ತೆ ಅಲ್ಲೇ ಸಂತೋಷ ಇರುತ್ತೆ. ಅಲ್ಲೇ ಒಂದು ಎಂಥ ಕಷ್ಟಗಳೇ ಇರಲಿ ಅಲ್ಲಿ ಹೋಗಿ ನಾವು ಕುಂತೀವಿ ಅಂತಂದ್ರೆ ಅದು ದೊಡ್ಡ ಒಂದು ಶಕ್ತಿ, ಎಲ್ಲ ಮರೆಸಿ ಸಂತೋಷ ಅಷ್ಟೇ ಕೊಡ್ತಿರ್ತಾರೆ. ಅದಕ್ಕೆ ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಸಂಗೀತ ಸಾಹಿತ್ಯ ಏನೈತಲ್ಲ ಇದಕ್ಕೆ ನಾವು ತಲೆ ಬಾಗಿದಾಗ ಮಾತ್ರ ನಾವು ನಮ್ಮ ಜೀವನ ಆರಾಮಿರೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಈ ಒಂದು ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ, ಇಲ್ಲಿ ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಎಲ್ಲ ಮೆಂಬರಿಗೆ ನಮ್ಮದೊಂದು
ನಮಸ್ಕಾರಗಳು. ಯಾಕಂತಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ ಅದರಲ್ಲಿ ಭಾಳ ಕಷ್ಟದ ಕೆಲಸ. ಎಲ್ಲರನ್ನೂ ಕೂಡಿ ಹಾಕೋಬೇಕು, ಎಲ್ಲರನ್ನೂ ಸಂಗ್ರಹ ಮಾಡ್ಕೋಬೇಕು. ಅದು ಮಾಡೋದು ದೊಡ್ಡ ಕೆಲಸ. ಅದನ್ನು ಮಾಡ್ತಕ್ಕಂಥ ಎಲ್ಲ ಇವರಿಗೆ ನಾನು ಶರಣಾರ್ಥಿ ಹೇಳ್ತೀನಿ ಫಸ್ಟು. ಯಾಕಂದ್ರೆ ಎಲ್ಲರನ್ನೂ ಕೂಡಿಸೋದೇ ಒಂದು ದೊಡ್ಡ ಕೆಲಸ. ಅದು ಅವ್ರಿಗೇನು ಅದರಲ್ಲಿಂದ ಲಾಭ ಇಲ್ಲ. ಇಲ್ಲಿ ಏನು ಕೊಡಬೇಕು, ಮನೋರಂಜನೆ ಕೊಡಬೇಕು, ಆಧಾರಕ್ಕೆ ಕೊಡಬೇಕು, ಬಂದರನ್ನು ಖುಷಿ ಮಾಡಿ ಕಳಿಸ್ಬೇಕು ಈ ಒಂದು ಸಂಸ್ಥೆ ಅದೇ. ಆಮೇಲೆ ನಮ್ಮ ರಂಗಣ್ಣ ಸರ್, ನೀವು 2-3 ದಿನದಿಂದ ಭಾಳ ಶ್ರಮಪಟ್ಟು ಅವರು ಯಾವುದೇ ಕಾರ್ಯಕ್ರಮಕ್ಕೆ ನಾನು ನೋಡಿಲ್ಲ ಅಡ್ಡಾಡೋದು, ಈ ಕಾರ್ಯಕ್ರಮಕ್ಕೆ ಅಡ್ಡಾಡಕತ್ತಾರೆ ಅಂತಂದ್ರೆ ನಾನು ಭಾಳ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಹೌದು ಸರ್. ಇಂಥ ಕಾರ್ಯಕ್ರಮ ಬೆಳಿಬೇಕು, ಬೆಳೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ಎಲ್ಲರೂ ಭಾಗವಹಿಸಬೇಕು. ಅದರಲ್ಲಿ ಪತ್ರಕರ್ತರಿಗೆ, ನಮ್ಮ ಪಾವಡೆಪ್ಪರಿಗೆ ಈ ಪ್ರಶಸ್ತಿ ಬಂದಿರೋದು ನಮಗೆ ಭಾಳ ಸಂತೋಷ. ನಮ್ಮ ಶ್ರೀಮಠದಿಂದ ಅವರಿಗೆ ಶುಭಾಶೀರ್ವಾದಗಳು. ಅವರಿಗೆ ಇನ್ನೂ ಹೆಚ್ಚೆಚ್ಚು ಆಶೀರ್ವಾದಗಳಲ್ಲಿ ಪ್ರಶಸ್ತಿ ಬರಲಿ ಅಂತ ಆಶಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ತನು ಮನಧನದಿಂದ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ ನಮ್ಮ ಎರಡೋ ಮಾತುಗಳಿಗೆ ವಿರಾಮ ಕೊಡ್ತೀವಿ. ಜೈ ಶಂಕರ್. ನಮ್ಮ ರಂಗಣ್ಣ ಮಾಸ್ತು 2 ಮಾತು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಒಂದು ಸಂಸ್ಥೆಯವರು ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು 100 ಜನರಿಗೆ, ಒಂದು ಕಲಾವಿದರಿಗೆ, ಸಾಹಿತಿಗಳಿಗೆ ಅವರು ಪ್ರೋತ್ಸಾಹ ನೀಡಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ನಾಳೆ 22/8/2026 ಶನಿವಾರದಂದು ಒಂದು ದೊಡ್ಡ ಕಾರ್ಯಕ್ರಮವನ್ನು, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕುಷ್ಟಗಿ ನಗರದ ಮಲ್ಲಿಕಾರ್ಜುನ ಮಂಗಲ ಭವನದಲ್ಲಿ, ಕೊಪ್ಪಳ ರಸ್ತೆಯಲ್ಲಿರುವ ಮಂಗಲ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬೆಳಗ್ಗೆ 9:30ರಿಂದ ಸಂಜೆ 9:30ರವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧ್ಯಾಹ್ನ ಈ SSLC ಮತ್ತು PUCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದಂಥವರಿಗೆ ಸನ್ಮಾನ ಮತ್ತು ಕರ್ನಾಟಕ ರತ್ನ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಒಂದು ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಿತ್ರನಟರು, ಗುರುಗಳು, ಹಿರಿಯರು, ಕಲಾವಿದರು, ಸಾಹಿತಿಗಳು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಉನ್ನತವಾಗಿ ಬೆಳೀಲಿ. ಈ ಒಂದು ಸಂಸ್ಥೆ ಹಿರೇಮನ್ನಾಪುರ ಸಂಸ್ಥೆ ಬೆಂಗಳೂರು ಅಂತ ಬೆಂಗಳೂರಿನ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಈ ಸಂಸ್ಥೆಯ ಕಲಾವಿದರು, ಸಾಹಿತಿಗಳಿಗೆ ನೀವೆಲ್ಲ ಪ್ರೋತ್ಸಾಹ ಕೊಡೋಣ, ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಈ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬನ್ನಿ, ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅಂತಂದು ಹೇಳಿ ನಾನು ಮಾತು. ಆಮೇಲೆ ಇನ್ನೊಂದು ಮಾತು, ನಾನು ನಿಮ್ಗೆ ಶಶಿಧರ್ ಕೋಟೆಯವರು ಅಷ್ಟೇ ಹೇಳಿದೆ, ಇನ್ನೂ ಹಲವಾರು ಕಲಾವಿದರು, ಸಂಗೀತಗಾರರು, ಹಾಡು ಹಾಡುವಂಥ ಕಲಾವಿದರು ಬೆಂಗಳೂರು, ಮೈಸೂರು, ತುಮಕೂರು, ಕೊಡಗು ಇನ್ನಿತರ ದೂರ ಊರುಗಳಿಂದ ನಮ್ಮ ಕುಷ್ಟಗಿಗೆ ಆಗಮಿಸ್ಲಿಕ್ಕಿದ್ದಾರೆ. ಅದಕ್ಕೆ ಆ ಕಾರ್ಯಕ್ರಮ ಬೆಳಗ್ಗೆ 9:00 ಇರ್ತದೆ. ತಾವು ಬೆಳಗ್ಗಿಂದ ಇದ್ದು ಮಧ್ಯಾಹ್ನ ಒಂದು ಸಣ್ಣ ಭೋಜನ ಸ್ವೀಕರಿಸಿ, ನಂತರ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಿಮಗಾದಂಥ ಒಂದು ಸಣ್ಣ ಒಂದು ಸನ್ಮಾನವನ್ನು ಸ್ವೀಕರಿಸಿ, ತಾವೆಲ್ಲ ಸಾಯಂಕಾಲದವರೆಗೂ ಇದ್ದು ನಮ್ಮ ಒಂದು ಕಾರ್ಯಕ್ರಮ ಶೋಭೆ ತರಬೇಕಂತ ನಾನು ದಯವಿಟ್ಟು ಕೇಳ್ಕೊಳ್ತೀನಿ.